ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಗಾರ್ಡನ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ತೋಟಕ್ಕೆ ಒಂದು ಲಿಕ್ವಿಡ್ ಹಾಕ್ತಾಯಿದ್ದೀನಿ. ನಾನು ಈ ಸಲ ಸುಮಾರು ಲಿಕ್ವಿಡ್ಗಳನ್ನ ಮಾಡಾಕಿದ್ದೀನಿ. ಇನ್ನು ಮುಂದೆನೂ ಬೇಸಿಗೆ ಮುಗಿಯೋವರೆಗೂ ಹಾಕ್ತಾನೆ ಇರ್ತೀನಿ ಬೇರೆ ಬೇರೆ ರೀತಿಯ ಲಿಕ್ವಿಡ್ನ. ಈ ಸಲ ಬೇರೆ ರೀತಿ ಲಿಕ್ವಿಡ್ನ ಹಾಕಿದ್ದೀನಿ. ನಾನು ಯಾವ ರೀತಿ ಲಿಕ್ವಿಡ್ನ ರೆಡಿ ಮಾಡಿದೆ, ಏನೇನು ಹಾಕಿದ್ದೀನಿ ಅಂತ ಪೂರ್ತಿ ವಿಡಿಯೋ ನೋಡಿ. ನಾನು ಹೇಗೆ ಲಿಕ್ವಿಡ್ನ ತಯಾರಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ನಾನು ಇದನ್ನು ಫಸ್ಟು ನಮ್ಮ ತೋಟಕ್ಕೆ ಟ್ರೈ ಮಾಡಿ ನಮ್ಮ ಗಿಡಗಳಿಗೆ ಹಾಕಿ ಆಮೇಲೆ ನಾನು ವಿಡಿಯೋ ಮಾಡಿ ಹಾಕೋದು. ನೋಡಿ ಈಗ ಎಷ್ಟು ಚೆನ್ನಾಗಿ ನಮ್ಮ ತೋಟದಲ್ಲಿ ಗುಲಾಬಿ ಗಿಡದೆಲ್ಲ ಚಿಗುರು ಬಂದು ಮಗ್ಗು ಎಲ್ಲ ಆಗೈತೆ. ಇಲ್ಲಿ ನೋಡಿ ಎಲ್ಲ ಕಟ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿ ಬರ್ತೈತೆ. ನಾನು ಎಲ್ಲ ಗಿಡಕ್ಕೂ ತರಕಾರಿ ಗಿಡಕ್ಕೆ ಮತ್ತು ಹೂವಿನ ಗಿಡಕ್ಕೆ ಎಲ್ಲ ಹಾಕ್ತಾಯಿದ್ದೀನಿ. ನಮ್ಮ ರೋಸ್ ಪ್ಲ್ಯಾಂಟಲ್ಲೆಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದು ಮಗ್ಗಾಗೈತೆ. ಅದರಲ್ಲೂ ಕ್ರೀಮ್ ಕಲರ್ ರೋಸ್ ಗಿಡ ಅಂತೂ ಎಷ್ಟು ಹೂ ಬಂದಿದೆ ಅಂತ, ತುಂಬ ಚೆನ್ನಾಗಿ ಹೂ ಬಂದಿದೆ. ಆಗ ಹೂವನ್ನ ಕಟ್ ಮಾಡ್ಕೊತಾ ಇದ್ದಂಗೆ ಮತ್ತೆ ಮತ್ತೆ ಚಿಗುರು ಬರ್ತಾ ಇರುತ್ತೆ. ಅದಕ್ಕೆ ನಾನು ಈ ಸಲ ಲಿಕ್ವಿಡ್ನ ನಾನು ಬೇರೆ ರೀತಿ ಮಾಡಾಕಿದ್ದೀನಿ. ಅದನ್ನು ಯಾವ ರೀತಿ ಅಂತ ಪೂರ್ತಿ ವಿಡಿಯೋ ನೋಡಿದಾಗ ಗೊತ್ತಾಗುತ್ತೆ. ಇಲ್ಲಿ ಬದನೆಕಾಯಿ ನೋಡಿ ಎಷ್ಟೊಂದು ಬದನೆಕಾಯಿ ಬಿಟ್ಟಿದೆ. ಇದು ಎರಡೇ ಗಿಡ ಇವಾಗಿರೋದು ನಮ್ಮ ತೋಟದಲ್ಲಿ. ಎಲ್ಲ ಗಿಡನ ಕಟ್ ಮಾಡಿಬಿಟ್ಟಿದ್ದೀನಿ, ಮಿಲಿ ಬಗ್ಸ್ ಆಗಿಬಿಟ್ಟಿತ್ತು. ಇದು ಎರಡು ಗಿಡ ಚೆನ್ನಾಗಿತ್ತು. ಇದು ಎರಡು ಗಿಡನ ಬಿಟ್ಟಿದ್ದೀನಿ. ಅದರಲ್ಲಿ ಕಾಯಿ ತುಂಬ ಇದೆ. ಕನಕಾಂಬರ ಗಿಡಗಳು ಹೂವು ಸ್ಟಾರ್ಟ್ ಆಗೈತೆ. ಮತ್ತು ಈ ಗಿಡ ಒಂದು ಇದೆ ಮೊದಲನೇ ಬಾರಿಗೆ ಮಗ್ಗಾಗಿರೋದು. ದಾಸವಾಳ ಗಿಡ ನೋಡಿ ಎಷ್ಟು ಚೆನ್ನಾಗಿ ಮಗ್ಗಾಗಿದೆ. ಇದನ್ನು ಉಳಿಸ್ಕೊಳ್ಳೋಕ್ಕೆ ತುಂಬ ಕಷ್ಟಪಟ್ಟೆ ನಾನು. ಅದು ಬರ್ದೇ ತುಂಬ ಆಟ ಆಡಿಸ್ತಾಯಿತ್ತು. ಇವಾಗ ತುಂಬ ಚೆನ್ನಾಗಾಗಿ ಮಗ್ಗಾಗೈತೆ. ಇದಕ್ಕೆ ತುಂಬ ಬೇರೆ ರೀತಿಯೇ ಆರೈಕೆ ಮಾಡಿದೆ. ಈ ಗಿಡಕ್ಕೆ ಸ್ಪೆಷಲ್ ಕೇರ್ ತಗೊಂಡು ಇವಾಗ ಅದು ಚೆನ್ನಾಗಿ ಬುಷಿಯಾಗಿ ಬೆಳೆದು ಮಗ್ಗಾಗೈತೆ. ಈ ಕ್ರೀಮ್ ಕಲರ್ ರೋಸ್ ಗಿಡನೂ ಅಷ್ಟೇ, ಗಿಡ ತುಂಬ ಹೂವಾಗೈತೆ. ಈ ಸಲ ಚಿಗುರಂತೂ ಎಷ್ಟೊಂದು ಚಿಗುರು ಬಂದಿದೆ ಅಂತ. ಹೂವು ನೋಡಿ ಎಷ್ಟೊಂದಿದೆ. ನಮ್ಮ ಬೇಸಿಗೆ ಆದರೂ ಈ ಸಲ ನಮ್ಮ ತೋಟದಲ್ಲಿ ಗಿಡಗಳೆಲ್ಲ ತುಂಬ ಬುಸಿಯಾಗಿದೆ. ಯಾವ ಗಿಡನೂ ಸೋತ್ಕೊಂಡಿಲ್ಲ, ತುಂಬ ಚೆನ್ನಾಗಿದೆ. ಬೇಸಿಗೆ ಆದ್ರೂ ಆ ಲಿಕ್ವಿಡ್ಗಳನ್ನ ಕೊಡೋದ್ರಿಂದ ಗಿಡಗಳು ತಂಪಾಗಿರುತ್ತೆ, ಯಾವುದೇ ರೀತಿ ತೊಂದರೆ ಆಗೋಲ್ಲ. ಈಗ ಗಟ್ಟಿ ಗೊಬ್ಬರ ಹಾಕೋದ್ರಿಂದ ಈ ಬೇಸಿಗೆಗೆ ಸ್ವಲ್ಪ ಗಿಡಗಳು ಸುಟ್ಟೋಗೋ ಚಾನ್ಸ್ ಇರುತ್ತೆ. ಆದಷ್ಟು ಲಿಕ್ವಿಡೇ ಕೊಡಬೇಕು ಇವಾಗ ಬೇಸಿಗೆ ಟೈಮಲ್ಲಿ. ಮಳೆಗಾಲದಲ್ಲಿ ನಾವು ಯಾವ ರೀತಿ ಗೊಬ್ಬರ ಕೊಟ್ಟರು ನಡೆಯುತ್ತೆ, ಆದರೆ ಬೇಸಿಗೆ ಕಾಲದಲ್ಲಿ ಮಾತ್ರ ಗಟ್ಟಿಯಾಗಿರೋ ಗೊಬ್ಬರನ ಕೊಡಬಾರ್ದು. ಆದಷ್ಟು ಲಿಕ್ವಿಡ್ನೇ ಕೊಡೋಕ್ಕೆ ಟ್ರೈ ಮಾಡಬೇಕು. ನಾನು ಲಿಕ್ವಿಡೇ ಕೊಡ್ತಾಯಿದ್ದು. ಇದು 3ನೇ ಸಲನೇನೋ ನಾನು ಲಿಕ್ವಿಡ್ ಹಾಕ್ತಾಯಿರೋದು ಬೇಸಿಗೆ ಸ್ಟಾರ್ಟ್ ಆಗ್ತಾವಿಂದ. ಮುಂದೆ ಬೇರೆ ಬೇರೆ ರೀತಿಯ ಲಿಕ್ವಿಡ್ನ ನಾನು ತಯಾರು ಮಾಡಿ ಹಾಕ್ತೀನಿ. ಇವಾಗ ಈ ಲಿಕ್ವಿಡ್ನ ಹೇಗೆ ತಯಾರಿಸ್ತೆ ಅನ್ನೋದನ್ನ ನಾನು ತೋರಿಸ್ತೀನಿ. ಗಿಡದಲ್ಲಿ ಗಿಡ ತುಂಬ ಬಂದಿದೆ. ಈ ಸಲ ಚಿಗುರು ಎಷ್ಟು ಚೆನ್ನಾಗಿ ಬಂದಿದೆ. ಆಗಲೇ 2 ಸಲ ಹಣ್ಣು ಬಿಟ್ಟಾಯಿತು. ಇದು 3ನೇ ಸಲ ಚಿಗುರು ಬಂದು ಅದು ಮೊಗ್ಗಾಗಿ ಹೂವನೂ ಆಗಿದೆ. ಎಷ್ಟು ಚೆನ್ನಾಗಿ ಅದು ಚಿಗುರು ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಗಿಡ ತುಂಬ ಚಿಗುರು ಬಂದೈತೆ. ಆವಾಗಲೇ ಸಣ್ಣ ಸಣ್ಣ ಪೀಚ್ಗಳು ಸ್ಟಾರ್ಟ್ ಆಗೈತೆ. ಇದು ನಾನು ಹೊಸದಾಗಿ ನರ್ಸರಿಯಿಂದ ತಂದ ಗುಲಾಬಿ ಗಿಡಗಳು. ಅದರಲ್ಲಿ ಹೊಸ ಬ್ರ್ಯಾಂಚ್ ಬಂದು ಮತ್ತೆ ಆಗಿ ಚೆನ್ನಾಗಿ ಈಗ ಹೂವು ಸ್ಟಾರ್ಟ್ ಆಗೈತೆ. ಅದರಲ್ಲೂ ಎಷ್ಟು ಚೆನ್ನಾಗಿ ಬುಸಿಯಾಗಿ ಚಿಗುರೈತೆ, ತುಂಬ ಚೆನ್ನಾಗಿ ಬಂದಿದೆ. ಆ ಗಿಡಗಳನ್ನ ರೀಪಾಟ್ ಮಾಡಿ 1 ತಿಂಗಳಾಗಿರೋದಷ್ಟೇ. ಅದು ನಮ್ಮ ತೋಟಕ್ಕೆ ಚೆನ್ನಾಗಿ ಹೊಂದ್ಕೊಂಡಿದೆ. ಚೆನ್ನಾಗಿ ಹೊಂದ್ಕೊಂಡು ಚಿಗುರು ಬಂದು ಹೂವು ಸ್ಟಾರ್ಟ್ ಆಗೈತೆ. ಇವಾಗ ಅದರಲ್ಲೂ ಹೊಸ ಬ್ರ್ಯಾಂಚ್ಗಳು ಬಂದೈತೆ. ನೋಡಿ ನಾನು ಕಟ್ ಮಾಡಿದ್ನಲ್ಲ ಬದನೆ ಗಿಡ, ಎಷ್ಟು ಚೆನ್ನಾಗಿ ಚಿಗುರು ಬಂದೈತೆ, ತುಂಬ ಚೆನ್ನಾಗಿ ಚಿಗುರು ಬಂದೈತೆ. ಇದನ್ನು ನಾನು ಎಲೆ ಬಳ್ಳಿಗೆ ಇದನ್ನು ಮರೆ ಮಾಡಿದ್ದೀನಿ. ಏನಕ್ಕಪ್ಪ ಈ ಥರ ಗರಿನ ನಿಲ್ಲಿಸಿದ್ದೀನಿ ಅಂದರೆ, ಅಲ್ಲಿ ಎದುರು ಬಿಸಿಲು ಬರುತ್ತೆ ನಮ್ಮ ತೋಟಕ್ಕೆ. ಆ ಎದುರು ಬಿಸಿಲಿಗೆ ಇದು ಒಂದು ಸ್ವಲ್ಪ ಎಲೆಗಳೆಲ್ಲ ಹಳದಿ ಥರ ಆಗೋಗಿರುತ್ತೆ. ಅದಕ್ಕೆ ಮುಚ್ಚಿದ್ದೀನಿ. ಈಗ ನೋಡೋಣ ಬನ್ನಿ ಲಿಕ್ವಿಡ್ನ ಯಾವ ರೀತಿ ತಯಾರಿ ಮಾಡಿದೆ ಅಂತ. ನೋಡಿ ಇದು ಬಾಳೆಹಣ್ಣು ಸಿಪ್ಪೆ ನಾನು ಒಂದು ವಾರ ಕಲೆಕ್ಟ್ ಮಾಡಿ ಇದನ್ನು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಬಾಳೆಹಣ್ಣು ಸಿಪ್ಪೆ ಎಲ್ಲ ಎಲ್ಲರ ಮನೇಲಿ ಸಾಮಾನ್ಯವಾಗಿ ಬಾಳೆಹಣ್ಣು ತಂದೇ ತತ್ತೀರ. ಆ ಸಿಪ್ಪೆನ ನಾನು ಕಲೆಕ್ಟ್ ಮಾಡಿಟ್ಟಿದ್ದೆ. ಇದನ್ನು ರುಬ್ಬು ಹಾಕ್ಬೋದು. ನಾನು ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ರುಬ್ಬಿ ಹಾಕಿದ್ದೀನಿ ಇವಾಗ ಹಾಗೆ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು ಸಿಪ್ಪೆ ಮತ್ತು ಈರುಳ್ಳಿ ಸಿಪ್ಪೆ, ಅಕ್ಕಿ ಬೇಳೆ ತೊಳೆದ ನೀರು ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಇಟ್ಕೊಂಡು ಅದನ್ನೆಲ್ಲನ ನೆನೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಇಡಬೇಕು. ಈ ರೀತಿ ನೀರು ಹಾಕ್ಬಿಟ್ಟು ನೆನೆಸ್ಬಿಟ್ಟು ಇದಕ್ಕೆ ಏನೇನು ಹಾಕಬೇಕಪ್ಪ ಅಂದರೆ ಸ್ವಲ್ಪ ಟೀ ಪುಡಿ. ಇದು ಟೀ ಪುಡಿನ ನಾನು ಟೀ ಮಾಡಾದಮೇಲೆ ಬಂದ ಟೀ ಪುಡಿನ ತೊಳೆದು ಬಿಸಿಲಲ್ಲಿ ಒಣಗಿಸಿ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಸುಮಾರು ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ ನಾನು. ಅದನ್ನು ನಾನು ಹಾಕ್ತಾಯಿದ್ದೀನಿ. ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಿಡಬೇಕು. ಅಂದರೆ ಫುಲ್ ಎಲ್ಲ ಕ್ಲೋಸ್ ಮಾಡಬಾರ್ದು, ಗಾಳಿ ಆಡಬೇಕದು, ಇಲ್ಲಾಂದರೆ ವಾಸನೆ ಬಂದುಬಿಡುತ್ತೆ. ಅದು ಗಾಳಿ ಆಡುವಂಗೆ ಮುಚ್ಚಿಡಬೇಕು. ಇಲ್ಲಾಂದರೆ ಸೊಳ್ಳೆಗಳು ನೊಣ ಅದೆಲ್ಲ ಮುತ್ಕೊಳ್ಳುತ್ತೆ. ಅದಕ್ಕೆ ಅಂತ ಅದನ್ನು ಮುಚ್ಚಬೇಕಷ್ಟೇ. ಇಲ್ಲಿ ಪೂರ್ತಿ ಕ್ಲೋಸ್ ಮಾಡಿಬಿಟ್ರೆ ವಾಸನೆ ಬಂದುಬಿಡುತ್ತೆ. ಅದನ್ನು 3 ದಿನ ಫರ್ಮೆಂಟೇಷನ್ ಆಗೋಕ್ಕೆ ಬಿಡಬೇಕು. ಇದು ಆಲೂಗೆಡ್ಡೆ ಬೇಯಿಸಿದ ನೀರು ಮತ್ತು ಆಲೂಗೆಡ್ಡೆ ಸಿಪ್ಪೆ ಅದನ್ನು ಹಾಕ್ತಾಯಿದ್ದೀನಿ. ನಾನು ಆಲೂಗೆಡ್ಡೆ ಪಲ್ಯಕ್ಕೆ ಅಂತ ರೆಡಿ ಮಾಡಿದ್ನಲ್ಲ, ಇದೆಲ್ಲ ಹಾಕೋದ್ರಿಂದ ಇದರಲ್ಲಿ ಮೆಗ್ನೀಸಿಯಂ, ಪೊಟ್ಯಾಸಿಯಂ, ಫಾಸ್ಫರಸ್ಸು ತುಂಬ ಚೆನ್ನಾಗಿದೆ. ಈರುಳ್ಳಿ ಸಿಪ್ಪೆ, ಬಾಳೆಹಣ್ಣು ಸಿಪ್ಪೆ ಗುಲಾಬಿ ಗಿಡಗಳಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಹಾಕೋದ್ರಿಂದ ಮಣ್ಣಿನ ಫಲವತ್ತತೆಯೂ ಜಾಸ್ತಿ ಆಗುತ್ತೆ. ಆಲೂಗೆಡ್ಡೆ ಇತ್ತು ಅಂದರೆ ಅದನ್ನು ನಾನು ಸಣ್ಣದಾಗಿ ಹಚ್ಬಿಟ್ಟು ರುಬ್ಬಿ ಹಾಕ್ತಾಯಿದ್ದೀನಿ.
ಇದು ಹಾಕೋದ್ರಿಂದ ತುಂಬ ಗಿಡಗಳಿಗೆ ಬೆನಿಫಿಟ್ ಇದೆ. ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಚಿಗುರು ಬಂದು ಹೂವು ಚೆನ್ನಾಗಿ ಬರುತ್ತೆ. ಇದು ಬೇಸಿಗೆ ಕಾಲ ಆಗಿರೋದ್ರಿಂದ ಲಿಕ್ವಿಡ್ ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಚಳಿಗಾಲದ ಥರ ಎಲ್ಲ ಇದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಇದಕ್ಕೆ ಆರ್ಗ್ಯಾನಿಕ್ ಬೆಲ್ಲ ಇದ್ದರೆ ಹಾಕಬಹುದು. ಆರ್ಗ್ಯಾನಿಕ್ ಬೆಲ್ಲ ಇರಲಿಲ್ಲ ನಮ್ಮ ಮನೇಲಿ, ಅದರಿಂದ ನಾನು ಮಾಮೂಲಿ ಬೆಲ್ಲನೇ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಹಿಂಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಡ್ಬೇಕು. 3 ದಿನ ಆದಮೇಲೆ ಅದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕು. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುವಂಗೆ ಚೆನ್ನಾಗಿ ತಿರುಗಿಸ್ಬಿಟ್ಟು ಮುಚ್ಚಿಟ್ಬಿಟ್ರೆ ಸಾಕು. ತುಂಬ ಚೆನ್ನಾಗಿ ಅದೇನು ವಾಸನೆಯೂ ಬರೋದಿಲ್ಲ, ತುಂಬ ಚೆನ್ನಾಗಿ ಫರ್ಮೆಂಟೇಷನ್ ಆಗುತ್ತೆ. ಈ ರೀತಿ ಮುಚ್ಚಿಟ್ಟಿದ್ದೀನಿ, ಗಾಳಿ ಆಡಬೇಕು ಅದಕ್ಕೆ ಅಷ್ಟೇ. ನೋಡಿ 3 ಡೇಸ್ ಆದಮೇಲೆ ಇದಾಗಿದೆ. ಇದಕ್ಕೆ ನಾನು ಪ್ಲೈನ್ ನೀರನ್ನ ಮಿಕ್ಸ್ ಮಾಡಿಕೊಂಡು ಹಾಕ್ತೀನಿ. ಇದು 20 ಲೀಟ್ರ್ ಬಕೆಟು, ಅದನ್ನು ನಾನು 2 ಬಕೆಟ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಕಿವುಚ್ಬೇಕು ಇದನ್ನು, ಅದರ ಸಾರೆಲ್ಲ ಬಿಟ್ಕೋಬೇಕು ಅದಕ್ಕೆ, ಹಂಗೆ ಕಿವುಚ್ಬೇಕು ಅದನ್ನು. ಬಾಳೆಹಣ್ಣು ಸಿಪ್ಪೆ, ಈರುಳ್ಳಿ ಸಿಪ್ಪೆ ಎಲ್ಲ ಚೆನ್ನಾಗಿ ಕಿವುಚ್ಬೇಕು ಇದನ್ನು. ಅದರಲ್ಲಿರೋ ಸಾರೆಲ್ಲ ಬಿಟ್ಕೊಳ್ಳೋ ಹಂಗೆ ಚೆನ್ನಾಗಿ ಕಿವುಚ್ಬಿಟ್ಟು ಅದನ್ನೆಲ್ಲ ತೆಗ್ದಾಕ್ಬಿಡ್ಬೇಕು ಸೋಸಿ. ಅದೇನು ವೇಸ್ಟ್ ಆಗೋಲ್ಲ, ಕಿಚನ್ ವೇಸ್ಟ್ ಮತ್ತು ಗಾರ್ಡನ್ ವೇಸ್ಟ್ಗೆ ಅದನ್ನು ಹಾಕಬಹುದು. ಆದರೆ ಚೆನ್ನಾಗಿ ಕಿವುಚ್ಬೇಕು ಅದನ್ನು. ಚೆನ್ನಾಗಿ ಕಿವುಚಿದ್ರೆ ಅದರಲ್ಲಿರೋ ಸಾರ ಎಲ್ಲ ಬರುತ್ತೆ. ಚೆನ್ನಾಗಿ ಕಿವುಚ್ಬಿಟ್ಟು ಸೋಸ್ಬಿಟ್ಟು ಹಾಕಬೇಕು. ಹಾಗೆ ಹಾಕಿದ್ರೆ ಏನಾಗುತ್ತೆ, ಅದೆಲ್ಲ ಹಾಗೆ ಗಿಡದ ತಳದಲ್ಲಿ ನಿಂತ್ಕೊಂಡು ಸೊಳ್ಳೆಗಳೆಲ್ಲ ಮುತ್ಕೊಳ್ಳುತ್ತೆ, ಇರುವೆಗಳು ಬರುತ್ತೆ. ಅದರಿಂದ ಏನು ಮಾಡಬೇಕು, ಅದೆಲ್ಲ ತೆಗೆದು ಬಿಡಬೇಕು, ಅದು ಹಾಕಬಾರ್ದು. ಈ ರೀತಿ ನೀರನ್ನ ಮಿಕ್ಸ್ ಮಾಡ್ಕೊಂಡು ಹಾಕಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನೂ ಆಗೋದಿಲ್ಲ ಗಿಡಗಳಿಗೆ. ಇದೇನು ಆರ್ಗ್ಯಾನಿಕ್ ಆಗಿರೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು ಹಾಕಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.